ನನ್ನ ಒಂದು ವೈಯಕ್ತಿಕ ಹೇಳಿಕೆ ಪ್ರಕಾರ ನಾವು ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಮಾಡುವುದನ್ನು ಬಿಟ್ಟು ಯಶ್ಪಾಲ್ ಸುವರ್ಣನ ಮನೆಗೆ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ನಾವು ಯಾವಾಗಲೂ ಗಾಂಧಿಯ ತತ್ವ ಸಿದ್ಧಾಂತವನ್ನು ಹೇಳಿ ಭಗತ್ ಸಿಂಗ್ ಅವರ ತತ್ವ ಸಿದ್ಧಾಂತವನ್ನು ಮರೆಯುತ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆಯಲ್ಲಿ ಕೋಮುವಾದವನ್ನು ಪ್ರಸರಿಸಲಿಕ್ಕೆ ಯಾರು ಕಾರಣ? ಒಬ್ಬ ದ್ವೇಷ ಭಾಷಣ ಮಾಡ್ತಾನೆ, ನಾವು ಪ್ರತಿಭಟನೆ ಮಾಡ್ತೇವೆ, ಮತ್ತು ಪುನಃ ಇನ್ನೊಬ್ಬ ಮಾಡ್ತಾನೆ, ಮತ್ತು ಇದು ಕಂಟಿನ್ಯೂ ಆಗ್ತಾ ಇದೆ. ಇದು ಯಾಕೆ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ? ಇದು ನಾನು ಎಲ್ಲರೊಂದಿಗೆ ಕೇಳುವಂಥ ಪ್ರಶ್ನೆ. ಈ ಯಶ್ಪಾಲ್ ಸುವರ್ಣನ ಹಿನ್ನೆಲೆ ಏನು? ಯಾಕೆ ನಮಗೆ ಕಾಂಗ್ರೆಸ್ಸಿಗರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ? ಈ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಅನಾಚಾರಗಳಿಗೆ ಯಾರು ಕಾರಣ? ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆತನನ್ನು ಬಂಧಿಸಬೇಕು. ಇಲ್ಲದಿದ್ದರೆ ಸಾಧ್ಯವಾಗುವುದಿಲ್ಲ. ಆದರೆ ಒಂದು 10 ನಿಮಿಷ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಡಿ, ನಾವು ತೋರಿಸಿಕೊಡ್ತೇವೆ ಆತನಿಗೆ ಏನು ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಯಾಕಂತ ಹೇಳಿದರೆ ಇಲ್ಲಿ ಇವರು ಮಾತಾಡ್ತಾ ಇರೋದು ಹೇಗೆ BJP ಅವರಿಗೆ ನರೇಂದ್ರ ಮೋದಿ ಇದ್ದಾರೋ ಅದೇ ರೀತಿ ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ ಅವರು. ಆ ರಾಹುಲ್ ಗಾಂಧಿ ಅವರ ಮೇಲೆ ಇಂತಹ ಒಂದು ಆರೋಪ ಮಾಡಿಕೊಂಡು ಎಲ್ಲ ಕ್ಷುಲ್ಲಕವಾದ ವಿಚಾರಗಳನ್ನು ಹೇಳಿಕೊಂಡು ಅವರ ತೇಜೋವಧೆ ಮಾಡಿಕೊಂಡು ನಿಮ್ಮ ಕುಟುಂಬವನ್ನು ನಾಶ ಮಾಡ್ತೇನೆ ಅಂತ ಹೇಳ್ತಾನಂತಾದರೆ ಆ ಯಶ್ಪಾಲ್ ಸುವರ್ಣನಿಗೆ ಎಷ್ಟೊಂದು ಅಹಂಕಾರ ಇದೆ. ಇದನ್ನೊಬ್ಬ ಬೀದಿ ನಾಯಿ ಥರ ಮಾತಾಡ್ತಾ ಇರೋದು. ಈತ ನಿಜವಾಗಿ ಒಬ್ಬ ಬೀದಿ ನಾಯಿ. ಇವನಿಗೆ ತಾಕತ್ತಿದೆಯಾ ಮುಟ್ಲಿಕ್ಕೆ? ಇವನು ರಾಹುಲ್ ಗಾಂಧಿ ಅವರನ್ನು ಮುಟ್ಟೋದಕ್ಕಿಂತ ಮುಂಚೆ ನಾವು ಯಾಕೆ ನಿನ್ನನ್ನು ಮುಟ್ಟಬಾರದು ಎಂಬ ಪ್ರಶ್ನೆಯನ್ನು ಕೂಡ ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ನಾವು ಇಲ್ಲಿ ಒಂದು ಸಂವಿಧಾನ ಇದೆ ಅಂತೇಳಿ ನಾವು ಶಾಂತಿ ಅಂತ ಬಯಸೋದರಿಂದ ನಾವು ಸುಮ್ಮನೆ ಆಗಿದ್ದೇವೆ. ಆದ್ದರಿಂದ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ, ಹೋಮ್ ಮಿನಿಸ್ಟರ್ ಅವರು ಈತನ ವಿರುದ್ಧ ಕೂಡಲೇ ಪೊಲೀಸರಿಗೆ ಕಾನೂನಾತ್ಮಕ ಕ್ರಮಕ್ಕೆ ನಾವು ಆಗ್ರಹಿಸ್ತೇವೆ. ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಉದ್ಭವ ಆಗಬಾರ್ದು. ಜಿಲ್ಲೆಯಲ್ಲಿ ಕೋಮುವಾದವನ್ನು ಪಸರಿಸಿಕೊಂಡು ಮತ್ತೆ ಕೋಮು ಗಲಭೆ ಇವರು ಹುನ್ನಾರ ಆಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಯಶ್ಪಾಲ್ ಸುವರ್ಣನ ಬಂಧನ ಆಗಬೇಕು. ಅದರೊಟ್ಟಿಗೆ ಇವನು ಮುಂದಿನ ದಿನಗಳಲ್ಲಿ ಶಾಸಕತ್ವ ಕೂಡ ಅನರ್ಹ ಆಗಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ.